ನಮ್ ಜೊತೆ ರಮ್ಯಾ ಅವ್ರ ಫೋನ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ರಮ್ಯಾ ಅವ್ರೆ. ನಮಸ್ಕಾರ, ಯಾರು ಮಾತಾಡ್ತಾ ಇರೋದು? ನಾನ್ ಶ್ರೀಲಕ್ಷ್ಮಿ ಅಭಿಜಿತ್, ರಿಪಬ್ಲಿಕ್ ಕನ್ನಡದಿಂದ. ರಮ್ಯಾ ಅವರೇ, ಶ್ರೀಲಕ್ಷ್ಮಿ ಅವರೇ. ರಮ್ಯಾ ಅವರೇ, ಏನ್ ಹೇಳೋಕ್ ಬಯಸ್ತೀರಿ? ಆಕ್ಚುಲಿ ನೀವು ಏನ್ ನಿಮ್ಮ ಮನಸ್ಸಿನ ಆಳದ ಮಾತು ಏನು? ನಿಮ್ಮ ಸೋಷಿಯಲ್ ಮೀಡಿಯಾದ ಕಮೆಂಟ್ ನೀವ್ ಏನ್ ಮಾಡಿದಿರಿ, ಪೋಸ್ಟ್ ಏನ್ ಮಾಡಿದಿರಿ? ವಾಟ್ ಡು ಯು ವಾಂಟ್ ಟು ಎಕ್ಸ್ಪ್ರೆಸ್? ಐ ವಾಂಟ್ ಟು ಎಕ್ಸ್ಪೋಸ್ ದೀಸ್ ಪೀಪಲ್. ಯಾಕಂದ್ರೆ ಅವ್ರಿಗೂ ರೇಣುಕಾ ಸ್ವಾಮಿಗೂ ಏನು ವ್ಯತ್ಯಾಸ ಇಲ್ಲ. ಯಾಕೆ ಹಂಗ ಹೇಳ್ತಾ ಇದ್ದೀರಾ? ಬಿಕಾಸ್ ಆ ಮೆಸೇಜಸ್ ಗಳೆಲ್ಲ ಓದಿ ಅದೇ ತರ. ಫಸ್ಟ್ ಆಫ್ ಆಲ್ ರೇಣುಕಾ ಸ್ವಾಮಿ ವಾಸ್ ಅ ದರ್ಶನ್ ಫ್ಯಾನ್ ಫಸ್ಟ್ ಅಲ್ವಾ? ಇದೇ ಸೇಮ್ ಮೈಂಡ್ ಸೆಟ್ ಎಲ್ಲಾರ್ದುನುವೆ. ಆತರ ಅವ್ರು ಮೆಸೇಜ್ ಮಾಡಿದಕ್ಕೆ ಅವ್ರಿಗೆ ಮರ್ಡರ್ ಮಾಡಿದ್ರು. ಹಾಗಂತ ನಾವ್ ಎಲ್ರು ಮರ್ಡರ್ ಮಾಡಕ್ಕಾಗತ್ತಾ? ಕಾನೂನ ನಮ್ ಕೈಗೆ ತೊಳಕಾಗತ್ತಾ? ವಿ ಕಾಂಟ್ ಡೂ ದಟ್, ರೈಟ್? ಸೊ ಐ ಹ್ಯಾವ್ ಟು ಎಕ್ಸ್ಪೋಸ್ ದೆಮ್. ಇವ್ರಿಗೆ ಸೌಜನ್ಯದಲ್ಲಿ ನ್ಯಾಯ ಬೇಕಂತೆ. ಎಂತ ಜೋಕು! ಇವ್ರ ಹೆಣ್ಮಕ್ಳಿಗೆನೆ ಈ ತರ ಮೆಸೇಜ್ಗಳು ಕಳಿಸ್ತಾರೆ ಅಂದ್ರೆ ಅವ್ರ ಏನ್ ಹೆಣ್ಮಕ್ಳಿಗೋಸ್ಕರ ನ್ಯಾಯ ಕೇಳೋರು? ಅಂಡ್ ಫಸ್ಟ್ ಆಫ್ ಆಲ್ ನಾವ್ ಸುಮ್ನಿದ್ರೆ ಲಕ್ಷ್ಮಿ ಅವರೇ, ವಾಟ್ ಮೆಸೇಜ್ ಆರ್ ವಿ ಗಿವಿಂಗ್ ಟು ದ ಗರ್ಲ್ಸ್? ನಾವ್ ಸಮಾಜದಲ್ಲಿ ಏನ್ ಮೆಸೇಜ್ ಕೊಡ್ತಾ ಇದೀವಿ? ಇಂಥವ್ರಿಂದಾನೇ ನಮ್ ಸಮಾಜ ಹಾಳಾಗ್ತಾ ಇರೋದು. ಇಂಥವ್ರಿಂದಾನೇ ಹೆಣ್ಮಕ್ಳ ಮೇಲೆ ರೇಪು, ಮರ್ಡರು, ಹ್ಯಾರಸ್ಮೆಂಟ್ ಆಗ್ತಾ ಇರೋದು. ನಮ್ಗೆ ಈ ತರ ಮೆಸೇಜ್ ಕಳಿಸ್ತಾರಂದ್ರೆ ಸಾಮಾನ್ಯ ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡಿ ನೀವು. ಓಕೆ, ರಮ್ಯಾ ಅವರು ಈ ಮಾತನ್ನ ಹೇಳುವಾಗ, ರಮ್ಯಾ ಅವರೇ, ಐ ಆನೆಸ್ಟ್ಲಿ ಅಂಡರ್ಸ್ಟ್ಯಾಂಡ್ ಯಾವ ರಿಸ್ಕ್ ತಗೊಂಡು ಎಷ್ಟು ಧೈರ್ಯದಿಂದ ನೀವು ಮಾತನ್ನ ಹೇಳ್ತಾ ಇದ್ದೀರಾ ಅಂತ. ಇಟ್ಸ್ ನಾಟ್ ಈಸಿ ಟು ಎಕ್ಸ್ಪ್ರೆಸ್ ಸಚ್ ಫೀಲಿಂಗ್ಸ್. ನಿಮ್ಮ ಭಾವನೆ ನನಗೆ ಅರ್ಥ ಆಗತ್ತೆ ಖಂಡಿತವಾಗ್ಲೂ. ಇದು ಹೇಳ್ಬೇಕಾಗಿರೋದು ಯಾರಾದ್ರೂ ಒಬ್ರು ಹೇಳ್ಬೇಕಾಗಿತ್ತು, ದಯವಿಟ್ಟು ನೀವು ಹೇಳಿದೀರಾ ಅಷ್ಟೇ. ಇದರಲ್ಲಿ ನಿಮ್ ಎಕ್ಸ್ಪ್ರೆಸ್ ಮಾಡ್ಬೇಕಿದ್ದು ಈ ರೇಣುಕಾ ಸ್ವಾಮಿ ಆಗಿರ್ಲಿ ಅಥವಾ ದರ್ಶನ್ ಫ್ಯಾನ್ಸ್ ಆಗಿರ್ಲಿ ಅಥವಾ ಯಾರೇ ಆಗಿರ್ಲಿ, ಹೆಣ್ಮಕ್ಳ ವಿರುದ್ಧ ಎಷ್ಟು ಕೆಟ್ಟದಾಗಿ ಮಾತಾಡ್ತಿರಲ್ಲ ಅದು ತಪ್ಪು ಅಂತ. ಆಮ್ ಐ ರೈಟ್? ಅಫ್ಕೋರ್ಸ್. ಆಮೇಲೆ ಲಕ್ಷ್ಮಿ ಅವರೇ, ನನ್ ಬಗ್ಗೆ ಮಾತ್ರ ಅಲ್ಲ, ಸುದೀಪ್ ಯಶ್ನು ಬಿಡಿ, ಅವ್ರ ಹೆಂಡತಿ ಮಕ್ಳನ್ನು ಬಿಟ್ಟಿಲ್ಲ ಇವ್ರೆ. ಅವ್ರ ಚಿಕ್ಕ ಮಕ್ಳ ಬಗ್ಗೆನೂ ಅಷ್ಟು ಕೆಟ್ಟ ಪದಗಳು ಯೂಸ್ ಮಾಡಿದ್ದಾರೆ. 2 years ಬ್ಯಾಕ್ ಐ ಹ್ಯಾವ್ ಪೋಸ್ಟೆಡ್ ಅಬೌಟ್ ದಿಸ್. ಐ ಅಂಡರ್ಸ್ಟ್ಯಾಂಡ್ ಫ್ಯಾನ್ ವಾರ್ಸ್. ನೀವ್ ಏನೇನಿದ್ರು ನೀವ್ ಹೀರೋಗಳು ನೀವ್ ಇಟ್ಕೊಳ್ಳಿ. ಫ್ಯಾಮಿಲಿ ಏನಕ್ಕೆ ತರಿಸ್ತೀರಾ ನೀವು ಮಧ್ಯದಲ್ಲಿ? ಆ ಮಕ್ಳನ್ನು ಬಿಟ್ಟಿಲ್ಲ. ಆ ಮಕ್ಳ ಬಗ್ಗೆ ಅಷ್ಟು ಕೆಟ್ಟ ಅಂದ್ರೆ ನಾವ್ ಎಂಥ ಸಮಾಜದಲ್ಲಿ ಇದೀವಿ ಅಂತ ನೀವ್ ಯೋಚನೆ ಮಾಡಿ. ಆಸ್ ಅ ವುಮೆನ್, ಒಂದ್ ಹೆಣ್ಣಾಗಿ ನಾನ್ ಬೇರೆ ಹೆಣ್ಮಕ್ಳಿಗೋಸ್ಕರ ನಾನ್ ಮಾತಾಡದೆ ಹೋದ್ರೆ ವಾಟ್ ಇಸ್ ಮೈ ಪರ್ಪಸ್? ನಾವ್ ಇರ್ತೀವಿ ಇವತ್ತು, ನಾಳೆ ನಾವ್ ಇರಲ್ಲ. ಬಟ್ ಇಮ್ಯಾಜಿನ್ ದ ಫ್ಯೂಚರ್ ಆಫ್ ವಿಮೆನ್ ಇನ್ ದಿಸ್ ಕಂಟ್ರಿ. ಅಂದ್ರೆ ದರ್ಶನ್ ಅವರ ಅಭಿಮಾನಿಗಳ ವಿರುದ್ಧ ಮಾತ್ರ ನೀವು ಈ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದೀರಾ? ಬಟ್ ಅವ್ರಿಗೆ ತಾನೇ ಮೆಸೇಜ್ ಮಾಡ್ತಿರೋದು. ಇನ್ಯಾರು ನಮ್ಗೆ ಆತರ ಮೆಸೇಜ್ಗಳು ಮಾಡ್ತಾ ಇಲ್ವಲ್ಲ. ನಿಮಗೂ ಮೆಸೇಜ್ ಮಾಡಿರೋದು ಯಾರು? ನಿಮಗೂ ಮೆಸೇಜ್ ಮಾಡಿದಾರ ರಮ್ಯಾ ಅವರೇ? ಯಾರು? ಈ ದರ್ಶನ್ ಅಭಿಮಾನಿಗಳು ಯಾರಿಗೆ ಆ ರೀತಿ ಎಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇರೋದು? ನನಗ್ ಮೆಸೇಜ್ ಮಾಡಿದ್ದಾರೆ. ಅದನ್ನ ನಾನು ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಅಲ್ಲಿ ಹಾಕಿದೀನಿ. ನಾನು ಹೇಳ್ತಾ ಇರೋದು ನನಗ್ ಮಾತ್ರ ಕಳ್ಸಿಲ್ಲ, ಬೇರೆ ಎಲ್ರಿಗೂ ಕಳ್ಸಿದ್ದಾರೆ. ಈ ಮೆಸೇಜ್ಗಳು ನನಗ್ ಕಳ್ಸಿರೋದು ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಮೊನ್ನೆ. ಅದ್ರ ಬಗ್ಗೆ ನಾನು ಹೇಳಿದೆ, ಸುಪ್ರೀಂ ಕೋರ್ಟ್ ಇಂದ ಸಾಮಾನ್ಯ ಜನರಿಗೆ ಎಲ್ಲೋ ಒಂದ್ ಕಡೆ ಹೋಪ್ ಇದೆ, ನ್ಯಾಯ ಸಿಗತ್ತೆ ಅಂತ ನಾನು ಒಂದು ಪೋಸ್ಟ್ ಹಾಕಿದ್ದೆ. ಆ ಪೋಸ್ಟ್ ನೋಡಿ ಇವ್ರೆಲ್ರು ನನಗೆ ಬೊಂಬಾರ್ಡ್ ಮಾಡಿದ್ರು, ಮೆಸೇಜಸ್, ಕಾಮೆಂಟ್ಸ್. ಅದೇ ಸೇಮ್ ಟು ಸೇಮ್ ಎಲ್ಲಾರ್ಗು ಏನ್ ಕಳಿಸ್ತಾರೆ ಅದೇನೆ. ಅಂದ್ರೆ ಯಾರು ದರ್ಶನ್ ವಿರುದ್ಧ ಅಥವಾ ಯಾವುದೇ ಪ್ರಕರಣದಲ್ಲಿ ಒಂದೇ ಒಂದ್ ಮಾತು ಆಡಂಗೆ ಇಲ್ಲ. ಆಡ್ಬಿಟ್ರೆ ಇವರು ಬಾಯಿ ಬಂದಂಗೆ ಅವ್ರನ್ನ ತೇಜವಧೆ ಮಾಡೋದು, ಕೆಟ್ಟ ಪೋಸ್ಟ್. ಅದಕ್ಕೆಲ್ಲ ನಾವ್ ಹೆದರ್ಕೊಂಡಿರಕ್ಕಾಗತ್ತಾ ಲಕ್ಷ್ಮಿ ಅವರೇ? ಓಕೆ, ಸೊ ನೀವು ಅದಕ್ಕೆ ಓಪನ್ ಆಗಿ ಹೇಳ್ತಾ ಇದ್ರೆ ಇವ್ರು ಮಾಡ್ತಾ ಇರೋದು ತಪ್ಪು ಅಂತ? ಅಫ್ಕೋರ್ಸ್. ಓಕೆ, ಇದು ಒಂದ್ ರೀತಿನಲ್ಲಿ ಫ್ಯಾನ್ ವಾರ್, ಸ್ಟಾರ್ ವಾರ್ ಅನ್ನೋ ತರ ಬಿಂಬಿತ ಆಗ್ತಾ ಇದೆ. ರಮ್ಯಾ ಅವರು ದರ್ಶನ್ ಅವ್ರ ವಿಚಾರವಾಗಿ ಈ ರೀತಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋ ತರ ವ್ಯಕ್ತ ಆಗ್ತಾ ಇದೆ. ಏನ್ ಹೇಳೋಕ್ ಬಯಸ್ತೀರಾ? ದಿಸ್ ಇಸ್ ಗಾಟ್ ಟು ಡೂ ವಿತ್ ದ ರೇಣುಕಾ ಸ್ವಾಮಿ ಕೇಸ್. ಅದ್ರ ಬಗ್ಗೆ ನಾವು ಯಾರು ಮಾತಾಡಂಗಿಲ್ವಂತೆ. ಸೌಜನ್ಯ ಬಗ್ಗೆ ನಾವ್ ಮಾತಾಡ್ಬೇಕಂತೆ. ಸೌಜನ್ಯ ಬಗ್ಗೆ ನಾವ್ ಮಾತಾಡ್ತೀವಿ, ಧರ್ಮಸ್ಥಳ ಬಗ್ಗೆ ನಾನು ಮಾತಾಡಿದೀನಿ. ಬಟ್ ಇವರೆಲ್ಲ ಹೆಣ್ಮಕ್ಳಿಗೆ ಗೌರವ ಕೊಡದೇವ್ರವ್ರು. ಇವ್ರು ಏನು ನ್ಯಾಯ ಕೇಳ್ತಾರೆ ಸೌಜನ್ಯ ಅವ್ರ ಬಗ್ಗೆ, ಬೇರೆ ಹೆಣ್ಮಕ್ಳ ಬಗ್ಗೆ? ಅಂದ್ರೆ ಈಗ ರೇಣುಕಾ ಸ್ವಾಮಿ ಮಾಡಿದ್ದು ತಪ್ಪು ಅನ್ನೋದನ್ನ ನೇರವಾಗಿ ಹೇಳಕ್ ಬಯಸ್ತೀರಾ ನೀವು? ಅವ್ರು ಮಾಡಿದ ತಪ್ಪು, ಇವ್ರು ಮಾಡ್ತಾ ಇರೋದು ತಪ್ಪಲ್ವಾ? ಅವ್ರಿಗೂ ಇವ್ರಿಗೂ ಏನ್ ವ್ಯತ್ಯಾಸ ಇದೆ ಲಕ್ಷ್ಮಿ ಅವರೇ? ಆ ಮೆಸೇಜ್ ಗಳೆಲ್ಲ ಓದಿ ನೀವು. ನನ್ಗೆ ಫೋಟೋಸ್, ವಿಡಿಯೋ ಕಾಲ್ಸ್ ಎಲ್ಲ ಮಾಡ್ತಾ ಇದಾರೆ. ಓಕೆ 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 ಓಕೆ, ಆತರ ಹಕ್ಕು ಯಾರಿಗೂ ಇಲ್ಲ. ಯಾರು ದೇವ್ರಲ್ಲ ಇಲ್ಲಿ. ದೇವ್ರಕ್ಕಿಂತ ದೇ ಆಲ್ ಹ್ಯೂಮನ್ ಬೀಯಿಂಗ್ಸ್. ಒಂದು ಮ್ಯಾನರ್ಸ್, ಒಂದು ರೆಸ್ಪೆಕ್ಟ್, ಒಂದು ಬೇಸಿಕ್ ಕರ್ಟಸಿ ಇರಬಾರ್ದ ನಾವು ಸಮಾಜದಲ್ಲಿ? ವೆರಿ ಟ್ರೂ, ವೆರಿ ಟ್ರೂ.
ಓಕೆ. ಅಂಡ್ ಹೂ ಇಸ್ ದ ಟಾರ್ಗೆಟ್ ಲಕ್ಷ್ಮಿ ಅವರೇ? ಎಲ್ಲ ಹೆಣ್ಮಕ್ಳು. ದಟ್ ಇಸ್ ಮೈ ಬಿಗ್ಗೆಸ್ಟ್ ಕನ್ಸರ್ನ್ ಹಿಯರ್. ಓಕೆ, ಈ ದರ್ಶನ್ ವಿರುದ್ಧ ಮಾತನಾಡೋ ಯಾವುದೇ ಹೆಣ್ಮಕ್ಳು ಅವರು ಒಂದ್ ವೇಳೆ ಪಬ್ಲಿಕ್ ಪರ್ಸನ್ ಆಗಿದ್ರೆ, ಪಬ್ಲಿಕ್ ಫಿಗರ್ ಆಗಿದ್ರೆ, ಅಂತವ್ರಿಗಂತೂ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಕೆಟ್ಟದಾಗಿ ಮೆಸೇಜ್ ಮಾಡ್ತಾರೆ, ಬೈತಾರೆ. ಇದು ನಿಮಗೂ ಕೂಡ ಅನುಭವಕ್ಕೆ ಬಂತು ಅಂತ. ಆಮ್ ಐ ರೈಟ್ ರಮ್ಯ ಅವರೇ? Yes, 100%. ಓಕೆ. ಸೊ ಇದನ್ನ ನೇರವಾಗಿ ನಮ್ಗೆಲ್ಲ ಪ್ರಶ್ನೆ ಬರುತ್ತೆ ರಮ್ಯ ಅವರೇ, ನಿಮ್ಗೆ ಬಂದಂಗೆ ನಮಗೂ ಪ್ರಶ್ನೆ ಬರುತ್ತೆ. ಈ ನಾಯಕರೆಲ್ಲ ಒಂದು ಮಾತು ಹೇಳ್ಬೋದಲ್ವಾ ಅವರ ಅಭಿಮಾನಿಗೆ, ಅಪ್ಪ ಹಿಂಗೆಲ್ಲ ಮಾಡ್ಬೇಡ್ರಪ್ಪ, ಸರಿಯಲ್ಲ, ಹೆಣ್ಮಕ್ಳನ್ನ ಗೌರವಿಸಿ, ಈ ತರ ಎಲ್ಲ ಮಾಡ್ಬೇಡಿ ಹೇಳ್ಬೋದು. ನೀವ್ ಅವ್ರ ಪ್ರಶ್ನೆ ಕೇಳ್ಬೇಕು, ಯಾಕೆ ನೀವೇನು ಹೇಳ್ತಾ ಇಲ್ಲ ಅಂತ. ಬಟ್ ಐ ಥಿಂಕ್ ಅವ್ರನ್ನ ಇವ್ರು ಎಂಕರೇಜ್ ಮಾಡ್ತಾರೆ, ಈ ತರನೇ ಮಾಡಿ ಹೆದರ್ಸ್ಬೇಕು, ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರು ಸುಮ್ನಾಗ್ಬಿಡ್ತಾರಂತ. ಎಷ್ಟು ಜನ ಸುಮ್ನಾಗಿ ಕೂತಿದಾರಲ್ವಾ, ಸುಮ್ನಾಗ್ಬಿಟ್ಟಿದ್ದಾರೆ, ಯಾರು ಏನು ಹೇಳ್ತಾ ಇಲ್ಲ. ನನಗೆ ಎಷ್ಟೋ ಜನ ಮೆಸೇಜ್ ಮಾಡ್ತಾ ಇದ್ದಾರೆ, ಬಟ್ ಅವರು ಧೈರ್ಯವಾಗಿ ಓಪನ್ ಆಗಿ ಹೇಳಕ್ ಇಷ್ಟಪಡ್ತಾರೆ. ಯಾಕಂದ್ರೆ ಅವ್ರು ಹೆದರ್ಕೋತಾರೆ. ಅವ್ರೇನ್ ಅನ್ಕೊಂಡಿದ್ದಾರೆ, ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿದ್ರೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಹೆದರ್ಕೋತಾರಲ್ವಾ. ಯಾಕಂದ್ರೆ ಒಂದ್ ಫ್ಯಾಮಿಲಿ ಇರುತ್ತೆ, ಒಂದ್ ಸಮಾಜದಲ್ಲಿ ಏನೋ ಒಂದು ರೆಸ್ಪೆಕ್ಟ್ ಇರುತ್ತೆ, ಅದೆಲ್ಲ ಹೋಗುತ್ತೆ ಅಂದ್ಬಿಟ್ಟು ಇವ್ರು ಯಾರು ಏನು ಹೇಳಲ್ಲ. ಬಿಕಾಸ್ ದೇ ಲೈಕ್ ಟು ಅದೇ ಸೇಮ್ ಟು ಸೇಮ್, ಅದು ಇದು ಆಲ್ ದೋಸ್ ಥಿಂಗ್ಸ್ ಡೋಂಟ್ ಎಫೆಕ್ಟ್ ಮೀ ಅಟ್ ಆಲ್. ನಾನು ಲೈಫ್ ಅಲ್ಲಿ ಏನೇನೋ ನೋಡ್ಬಿಟ್ಟಿದೀನಿ, ನನ್ಗೆ ತುಂಬಾ ಜನ ಟ್ರೋಲು ಮಾಡಿದ್ದಾರೆ. ಐ ಡೋಂಟ್ ಕೇರ್ ಫಾರ್ ದೀಸ್ ಥಿಂಗ್ಸ್. ಅದರಿಂದ ನನ್ನ ಕ್ಯಾರೆಕ್ಟರ್ ಏನು ಅಸಾಸಿನೇಟ್ ಆಗಲ್ಲ. ನಾನೇನಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಐ ಡೋಂಟ್ ಕೇರ್ ಫಾರ್ ಆಲ್ ದೀಸ್ ಥಿಂಗ್ಸ್. ಹಾಗಂತ ನಾನು ಧೈರ್ಯವಾಗಿಂದ ನಾನು ಅದನ್ನ ಎಕ್ಸ್ಪೋಸ್ ಮಾಡ್ಬೋದು. ಬಟ್ ಎಲ್ಲ ಹೆಣ್ಮಕ್ಳು ಆತರ ಇಲ್ವಲ್ಲ. ಕರೆಕ್ಟ್ ಕರೆಕ್ಟ್. ಇದು ಬಹಳ ಜನಕ್ಕೆ ಅವ್ರು ಹಿಂಗೆ ಕೇಸ್ ಹಾಕ್ತಾರೆ, ಅವ್ರು ಹಿಂಗೆ ಫೈಲ್ ಮಾಡ್ತಾರೆ. ಹೌ ಕ್ಯಾನ್ ದೇ ಜಸ್ಟ್ ನಾರ್ಮಲ್ ಪೀಪಲ್. ಓಕೆ. ಎಷ್ಟೋ ಜನ ನಮ್ಮ ಇಂಡಸ್ಟ್ರಿ ಸೆಲೆಬ್ರಿಟೀಸ್ ಅವರೇ ಹೆದರ್ಕೋತಾರಂದ್ರೆ ಕೇಸ್ಗಳು ಹಾಕಕ್ಕೆ, ಪೊಲೀಸ್ ಕಂಪ್ಲೇಂಟ್ ಮಾಡಕ್ಕೆ. ಜಸ್ಟ್ ಇಮ್ಯಾಜಿನ್ ವಾಟ್ ಇಸ್ ದ ಥಿಂಗ್ ಆಫ್ ನಾರ್ಮಲ್ ಪೀಪಲ್. ನಿಜ, ನೀವು ಹೇಳೋದು ಖಂಡಿತವಾಗ್ಲೂ ನನಗೆ ಅರ್ಥ ಆಗುತ್ತೆ. ಕಾನೂನು ಸಮರಗೆ ಏನಾದ್ರು ಮಾಡ್ತೀರಾ ನೀವು? ಏನಾದ್ರು ಪೊಲೀಸ್ ಕಂಪ್ಲೇಂಟ್ ಏನಾದ್ರು ಕೊಡ್ತೀರಾ? ಲಾಸ್ಟ್ ಟೈಮ್ ಕೂಡ ಈ ತರ ಯಾರೋ ಮೆಸೇಜ್ ಮಾಡಿದಕ್ಕೆ ನಾನು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದೆ. ಆ ಹುಡುಗನು ಸಿಕ್ತಾ, ಆಯ್ತಾ. ಅವ್ನಿಗೆ ಇನ್ನೂ ಚಿಕ್ಕ ವಯಸ್ಸು ಲಕ್ಷ್ಮಿ ಅವರೇ. ನಾನು ಸರಿ ಪೊಲೀಸ್ ಅವ್ರಿಗೆ ವಾರ್ನಿಂಗ್ ಕೊಟ್ಬಿಟ್ಟು ಬಿಟ್ಬಿಡಿ ಅಂತ ಹೇಳಿದೆ. ಯಾಕಂದ್ರೆ ಅವರು ದೇ ಸ್ಟಿಲ್ ಯಂಗ್, ಅವ್ರಿಗೊಂದು ಫ್ಯೂಚರ್ ಇದೆ, ಅವ್ರಿಗೊಂದು ಜೀವನ ಇದೆ. ಲೆಟ್ ದೆಮ್ ಲಿವ್. ಅಟ್ಲೀಸ್ಟ್ ಏನೋ ಒಂದು ಕಲ್ಸ್ಬಿಟ್ಟು ಏನಾದ್ರು ಒಳ್ಳೇದ್ ಮಾಡ್ಲಿ ಇನ್ ಮುಂದಕ್ಕೆ ಅಂತ ಹೇಳ್ಬಿಟ್ಟು ನಾನು ಬಿಟ್ಬಿಟ್ಟೆ. ಬಟ್ ನಾವ್ ಐ ಫೈಲ್ ಅ ಕಂಪ್ಲೇಂಟ್. ಬಟ್ ದೇ ಆರ್ ಲೈಕ್ ಕಾಕ್ರೋಚಸ್. ರೈಟ್. ನೀವು ಎಷ್ಟೇ ಇದ್ ಮಾಡಿದ್ರೆ ಅವ್ರು ಬರ್ತಾನೆ ಇರ್ತಾರೆ ಅಂತ. ಬಟ್ ವೆರಿ ಬ್ಯಾಡ್ ಟ್ರೆಂಡ್. ಧನ್ಯವಾದಗಳು ರಮ್ಯಾ ಅವರೇ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದಕ್ಕೆ. ರೈಟ್, ರಮ್ಯಾ ಅವರು ಹೇಳ್ತಾ ಇದ್ರು, ಬಾಯಿಗೆ ಬಂದಂಗೆಲ್ಲ ಕೆಟ್ಟದ ಮೆಸೇಜ್ ಮಾಡ್ತಾರೆ ಅಂತ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಇಲ್ವಾ? ಹಾಗಿದ್ರೆ ಏನೋ ಒಂದು ಅವ್ರಿಗೆ ಮನಸ್ಸಿಗೆ ಏನೋ ಒಂದು ಅನ್ನಿಸ್ತು, ಅವರ ಮನಸ್ಸಿನ ಭಾವನೆನ ಅವರು ಪೋಸ್ಟ್ ಮಾಡಿದ್ರು ಅಂತ ಅವ್ರನ್ನ ಕೆಟ್ಟದಾಗಿ ಅವ್ರು ಹೇಳೋದಲ್ಲ, ಎಷ್ಟು ಕೆಟ್ಟ ಕೆಟ್ಟ ಶಬ್ದಗಳಿಂದ ನಿಂದಿಸ್ತಾ ಹೋಗೋದು, ಹೆದರಿಸ್ತಾ ಹೋಗೋದು, ಇದೆಲ್ಲ ಮಾಡಬಾರ್ದಲ್ವಾ? ಎನಿವೇ ವೀಕ್ಷಕರು, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.